ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಥರ್ಸ್ಡೇ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ರಾತ್ರಿನೇ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಹಾಲಿತ್ತು, ಅದನ್ನು ಸ್ಟವ್ ಮೇಲಿಕ್ಕಿ ಕಾಯಿಸ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಒನ್ ಪಾಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಬಿಸಿಬೇಳೆ ಬಾತ್. ಸೊ ತರಕಾರಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊತೀನಿ ಇವಾಗ. ಸೊ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿ ಬೇಳೆನ 2 ತೊಳೆದು ತರಕಾರಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಸೊ ತರಕಾರಿಗಳನ್ನೆಲ್ಲ ಹಾಕಿ ಇವಾಗ ನಾನು 1.5 ಗ್ಲಾಸ್ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೋದು, ಬಟ್ ಇಲ್ಲಿ ನಾನು ಉಪ್ಪೇನು ಹಾಕೋತಾ ಇಲ್ಲ. ಬರೀ ಅಕ್ಕಿ, ಬೇಳೆ, ತರಕಾರಿಗಳು, ನೀರು. ಸೊ ಇದನ್ನು ಕುಕ್ಕರ್ಲಿ ಕ್ಲೋಸ್ ಮಾಡಿ ಇವಾಗ ನಾನು ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಇವಾಗ ಕುಕ್ಕರ್ ವಿಸಿಲ್ ಹಾಕೋ ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಕ್ಯಾಪ್ಸಿಕಮ್ 2 ಟೊಮೆಟೊ ಹಾಕೋಬೇಕು ಒಗ್ಗರಣೆಗೆ. ಸೊ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡು ಇವಾಗ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 50% ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೋಬೇಕು. ಸೊ ಇಲ್ಲಿ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂತ. ಇವಾಗ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಟೊಮೆಟೊ ಕಟ್ ಮಾಡ್ಕೊಂಡಿದ್ದ ನಂತರ ಬಾಣಲಿಗೆ ಹಾಕಿ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಹಾಕಬೇಕು. ಸೊ ಆಲ್ರೆಡಿ ನಾವು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿರ್ತೀವಲ್ಲ, ಬೇಗನೆ ಸ್ಮ್ಯಾಶ್ ಆಗುತ್ತೆ. ಮೆತ್ತಿಗೆ ಫ್ರೈ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ಟೊಮೆಟೊ ಫ್ರೈ ಆದ ನಂತರ ನಾನಿಲ್ಲಿ ನಾರ್ಮಲ್ ಇನ್ಸ್ಟೆಂಟ್ ಬಿಸಿಬೇಳೆ ಬಾತ್ ಪೌಡ್ರ್ ಬರುತ್ತಲ್ವ, ನಾನು ಅದನ್ನೇ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 3 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್, 1/4 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನ ಕಿವುಚಿಟ್ಕೊಂಡಿದ್ದೀನಿ. ಸೊ ಈ ಪೌಡರೆಲ್ಲ ಹಾಕಿದ್ಮೇಲೆ ನಾವು ಚೆನ್ನಾಗಿ ಗಂಟುಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಸೊ ಕುಕ್ಕರಿನ ತಣ್ಣಗಾಗ್ತಿದೆ. ಸೊ ನಾನು ಬಾಣಲಿ ಆಫ್ ಮಾಡಿ ಬಂದಿದ್ದೀನಿ. ಇವಾಗ ನನ್ನ ಮಗಳನ್ನ ಎಬ್ಬಿಸ್ತಾ ಇದ್ದೀನಿ ನಾನು. ಟೈಮ್ 6:35 ಆಗಿದೆ, ಬಟ್ ಮೇಡಮ್ ಇನ್ನೂ ಮಲಗಿದ್ದಾರೆ. ಶ್ರಾವ್ಯ ಬೇಬಿ ನೋಡಿ ಎಷ್ಟೆಲ್ಲ ಎಬ್ಬಿಸ್ಬೇಕು ನನ್ನ ಮಗಳು. ಬುಜ್ಜಿಮಾ, ಚೀನು ಬಂಗಾರಿ, ಇಲ್ಲಿ ನೋಡಿ ಟೈಮ್ ಆಯಿತು. ಎದ್ದೆಲ್ಲಮ್ಮ ಬುಜ್ಜಿಮಾ, ಎದ್ದೆಲ್ಲು ಬಂಗಾರಿ. ಶ್ರಾವ್ಯ, ಚಿಕ್ಕು ಪಾಪು, ಚಿಕ್ಕು ಚಿಕ್ಕು ಎದ್ದೆಲ್ಲೋ, ಟೈಮ್ ಆಯಿತು ಸ್ಕೂಲ್ಗೆ. ಚಿಕ್ಕು, ಶ್ರಾವ್ಯ, ಬೇಬಿ 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 ಮಾ, ಎದ್ದೇಳ್ತೀಯಾ ಬೇಬಿ? ಬೇಬಿ ಎದ್ದೇಳು, ಟೈಮ್ ಆಯಿತು. ಎದ್ದೇಳ್ತೀಯಾ? ಓಯ್ ಬೇಬಿ, ಇಲ್ಲಿ ನೋಡಮ್ಮ ಶ್ರಾವ್ಯ. ನೋಡಿ ಇಷ್ಟೊತ್ತಾದರೂ ಮೇಡಮ್ ಎದ್ದೇಳಲ್ಲ. ಇನ್ನೂ 2 ಮಿನಿಟ್ಸ್ ಕೇಳ್ತಾರೆ ಇವಾಗ. ಶ್ರಾವ್ಯ, ಶ್ರಾವ್ಯ, ಎಷ್ಟು ನಿಮಿಷ ಬೇಕಮ್ಮ ನಿನಗಿನ್ನ ಎದ್ದೇಳಕ್ಕೆ? ಎಷ್ಟು ನಿಮಿಷ ಬೇಕು? ಎಷ್ಟು ನಿಮಿಷ ಬೇಕು ಶ್ರಾವ್ಯ? ಎಷ್ಟು ನಿಮಿಷ ಬೇಕಿನ್ನ ಎದ್ದೇಳಕ್ಕೆ? ಕಮ್ ಆನ್ ಸಿಯರ್. ನೋಡಿ ಕಣ್ ತೆಗೆದ್ಲು. ಬೇಬಿ, ಹೌ ಮೆನಿ ಮಿನಿಟ್ಸ್ ಯು ವಾಂಟ್ ಮೋರ್? ಹೌ ಮೆನಿ ಮಿನಿಟ್ಸ್? 2 minutes. ನೋಡಿದ್ರೆ 2 ಮಿನಿಟ್ಸ್ ಹೇಳಿದ್ಲು ಮೇಡಮು. ನನ್ನ ಮಗಳನ್ನ ಒಂದು ರೌಂಡ್ ಎಬ್ಸಿದ್ದೀನಿ. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಲಿಡ್ ಓಪನ್ ಮಾಡಿ ನಾವಿವಾಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನನಗೆ ಬಿಸಿಬೇಳೆ ಬಾತ್ಗೆ ಇನ್ನೂ ನೀರು ಹಿಡಿಸುತ್ತೆ. ಸೊ ಹಾಗಾಗಿ ನಾನು ಓವನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ 1 ಮಗ್ ನೀರನ್ನ.
ಗಟ್ಟಿಯಾಗಬೇಕಂದ್ರೆ ನಾವು ಈ ಹದದಲ್ಲೇ ತಿನ್ಬೋದು, ಬಟ್ ನನಗೆ ಇನ್ನೂ ತೆಳ್ಳಗೆ ಬೇಕು. ಸೊ ಹಾಗಾಗಿ ನಾನು ಇನ್ನೂ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ. ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, 3-4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಈ 3 ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಲ್ಮೋಸ್ಟ್ ಒಂದು 10 to 12 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆವಾಗಲೇ ನಮಗೆ ಬಿಸಿಬೇಳೆಬಾತ್ ಟೆಕ್ಸ್ಚರ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಈ ಹದದಲ್ಲಿ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಉಪ್ಪು ಇರಿಸಿದ್ರೆ ನೀವು ಹಾಕ್ಕೋಬೋದು. ಸೊ ಎಲ್ಲ ಆಯಿತು. ಇವಾಗ ನನ್ನ ಮಗನ ಎಬ್ಬಿಸಿ ನಾನು ಸ್ನಾನ ಮಾಡಿ ಕರ್ಕೊಂಡು ಬರ್ತೀನಿ. ಇಲ್ಲಿ ನನಗೆ ಉಪ್ಪನ್ನ ಹಿಡಿಸ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಮಗಳಿಗೆ ಎಬ್ಬಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ಹಾಯ್ ಶ್ರಾವ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಮಗಳಿಗೆ ಇವತ್ತು ಶಾರ್ಟ್ ಬ್ರೇಕ್ ಅಂತ ಆ್ಯಪಲ್ ಇಕ್ಕಿದ್ದೀನಿ. ಲಂಚ್ಗೆ ಬಿಸಿಬೇಳೆಬಾತ್ ಆ್ಯಂಡ್ ಖಾರ ಬೂಂದಿ ಇಕ್ಕಿದ್ದೀನಿ. ಸೊ ನನ್ನ ಮಗಳು ಹೊರಡ್ತಾನೆ. ಇವಾಗ ನಾನು ಬಿಟ್ಬಿಟ್ಟು ಬಂದಿದ್ದೀನಿ. ನಮ್ಮದು ಎಲ್ಲ ಬ್ರೇಕ್ಫಾಸ್ಟ್ ಆಯಿತು, ಫ್ರೆಶ್ ಅಪ್ ಆಯಿತು. ಸೊ ಇವಾಗ ಡಿಶ್ ವಾಷರಲ್ಲಿ ತೊಳೆದಿರೋ ಪಾತ್ರೆ ಇದೆ, ಅದನ್ನು ಎತ್ತಿಕ್ಬಿಟ್ಟು ನಾನು ಈ ಟಬ್ಬಲ್ಲಿರೋ ಪಾತ್ರೆನ ಮತ್ತೆ ಲೋಡ್ ಮಾಡ್ತೀನಿ. ಅದು ವಾಶ್ ಆಗುತ್ತೆ. ಸೊ ಮೀನ್ ವೈಲ್ ನಾನು ಬಟ್ಟೆ ಕೂಡ ಒಣಗಾಕ್ಕೊಂಡು ಬರ್ತೀನಿ. ಇವತ್ತು ನಾನು ಲಂಚ್ ಏನೂ ಮಾಡಲ್ಲ, ಬಿಕಾಸ್ 2 ಹೊತ್ತಿಗೂ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ರೂಮ್ ಸಹ ಬೆಡ್ಶೀಟ್ಸ್ ಎಲ್ಲ ಮಡ್ಚಿಕ್ಕಿ ಕ್ಲೀನ್ ಮಾಡಿದ್ದೀನಿ. ಸೊ ರಾತ್ರಿಗೆ ನಾನು ಸಿಂಪಲ್ಲಾಗಿ ಚುರುಮುರಿ ಮಾಡಿಕೊಂಡೆ. ಚುರುಮುರಿಗೆ ಬೇಕಾಗಿರೋ ಐಟಮ್ಸ್ ಬಂದು ಆನಿಯನ್, ಟೊಮೆಟೊ, ಸೌತೆಕಾಯಿ, 1 ಲೆಮನ್, ಕ್ಯಾರೆಟ್ನ ತುರಿದು ಇಟ್ಕೋಬೇಕು. ಸೊ ಇವಾಗ ಒಂದು ಬಟ್ಲಿಗೆ ಕಡಲೆಪುರಿ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಖಾರ, 3-4 ಸ್ಪೂನ್ ಹಸಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಕಟ್ ಮಾಡ್ಕೊಂಡಿರುವ ವೆಜಿಟೇಬಲ್ಸ್ನ ಎಲ್ಲ ಹಾಕಿ ಲೆಮನ್ ಹಿಂಡಿ ಅದಕ್ಕೆ ಸ್ವಲ್ಪ ಖಾರ ಬೂಂದಿ, ಗರಂ ಮಸಾಲ, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.